ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. Revelation chapter 3 verse 20. Listen, I stand at the door and knock. If anyone hears my voice and opens the door, I will come into his house and eat with him, and he will eat with me. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯವರು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾರೆ ಎಂಬುದಾಗಿ. ಯಾರ ಬಾಗಿಲಲ್ಲಿ? ನಿನ್ನ ಹೃದಯದಲ್ಲಿ ದೇವರು ನಿಂತುಕೊಂಡು ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ ಪ್ರಿಯರೇ. ಆ ಬಾಗಿಲನ್ನು, ನಮ್ಮ ಹೃದಯದ ಬಾಗಿಲನ್ನು ನಾವು ತೆರೆಯುವುದಾದರೆ ಯೇಸು ಸ್ವಾಮಿ ಒಳಗೆ ಬಂದು ನಮ್ಮ ಸಂಗಡ ಊಟ ಮಾಡುತ್ತಾರೆ, ನಾವು ಅವರ ಸಂಗಡ ಊಟ ಮಾಡುತ್ತೇವೆ ಎನ್ನುವ ವಾಕ್ಯವನ್ನು ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಲೂಕ 12:36 ನಾವು ನೋಡುತ್ತೇವೆ, ನೀವಂತೂ ನಿಮ್ಮ ಯಜಮಾನನು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧರಾಗಿರಿ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೌದು, ನಮ್ಮ ದೇವರು ಯಾವಾಗ ಬರುತ್ತಾರೋ ಗೊತ್ತಿಲ್ಲ. ಯೇಸು ಸ್ವಾಮಿ ತಿರುಗಿ ಬರಲಿಕ್ಕಿದ್ದಾರೆ. ಆತನು ಬರುವ ಕಾಲ ಯಾರಿಗೂ ಗೊತ್ತಿಲ್ಲ. ಆದುದರಿಂದ ಆತನು ಕದವನ್ನು ತಟ್ಟಿದ ಕೂಡಲೇ ಬಾಗಿಲು ತೆರೆಯುವುದಕ್ಕಾಗಿ ನಾವು ಸದಾ ಕಾಲವು ಎಚ್ಚರವಾಗಿದ್ದು ಸಿದ್ಧವಾಗಿರಬೇಕು ಪ್ರಿಯರೇ. ಯೋಹಾನ 14:23 ದೇವರ ವಾಕ್ಯ ಈ ರೀತಿ ತಿಳಿಸಲ್ಪಡ್ತಾ ಇದೆ, ನನ್ನನ್ನು ಪ್ರೀತಿಸುವವನು ಯಾರೇ ಆಗಿದ್ದರೂ ಕೂಡ ಅವನು ನನ್ನ ಮಾತನ್ನು ಕೈಕೊಂಡು ನಡೆಯುವನು ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಆ ರೀತಿ ಅವನು ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡುವಾಗ ಯೇಸು ಸ್ವಾಮಿಯ ತಂದೆಯಾದ ದೇವರು ಕೂಡ ಅವನನ್ನು ಪ್ರೀತಿಸುತ್ತಾನೆ. ಆಗ ನಾನು ಮತ್ತು ದೇವರು ಇಬ್ಬರೂ ಸೇರಿ ಅವನ ಬಳಿಯಲ್ಲಿ ಬಂದು ಬಿಡಾರ ಮಾಡಿಕೊಳ್ಳುವೆವು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ತಿಳಿಸಿಕೊಡ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಇಂದು ನಿನ್ನ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾರೆ. ಆತನನ್ನು ಹುಡುಕಿಕೊಂಡು ಈ ಲೋಕದ ಜನರು ಅನೇಕ ಕಡೆ ತಿರುಗುವಂಥವರಾಗಿದ್ದಾರೆ. ಕಲ್ಲಿನಲ್ಲಿ ಆತನನ್ನು ಹುಡುಕುತ್ತಾರೆ, ಮಣ್ಣಿನಲ್ಲಿ ಆತನನ್ನು ಹುಡುಕುತ್ತಾರೆ, ಮರದಲ್ಲಿ ಆತನನ್ನು ಹುಡುಕುತ್ತಾರೆ. ಆದರೆ ಅಲ್ಲಿ ಎಲ್ಲೂ ದೇವರು ಇಲ್ಲ ಪ್ರಿಯರೇ. ಮನುಷ್ಯನು ನಿರ್ಮಿಸಿ ನಿಲ್ಲಿಸಿದ ಈ ವಿಗ್ರಹಗಳಲ್ಲಿ ಯೇಸು ಸ್ವಾಮಿ ಇರಲಿಕ್ಕೆ ಸಾಧ್ಯವಿಲ್ಲ. ಆತನು ಮನುಷ್ಯನು ಕಲ್ಪಿಸಿ ನಿರ್ಮಿಸಿರ್ತಕ್ಕಂಥ ಚಿತ್ರಗಳಲ್ಲಿ ಆತನು ಇರಲಿಕ್ಕೆ ಸಾಧ್ಯವಿಲ್ಲ. ಆತನು ನಿನ್ನ ಹೃದಯದ ಬಾಗಿಲಲ್ಲಿ ನಿಂತಿದ್ದಾನೆ. ನಮಗಾಗಿ ಆತನು ಕದವನ್ನು ತಟ್ಟುತ್ತಾ ಇದ್ದಾನೆ. ಆತನಿಗಾಗಿ ನಾವು ಬಾಗಿಲನ್ನು ಇವತ್ತೇ ತೆರೆಯೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿರ್ತಕ್ಕಂಥ ದೇವರು ಒಂದು ವಿಗ್ರಹದಲ್ಲಿ ಇರಲಿಕ್ಕೆ ಸಾಧ್ಯವಾ? ಇಲ್ಲ ಪ್ರಿಯರೇ, ಆ ರೀತಿ ಆತನು ಒಂದು ವಿಗ್ರಹದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಸರ್ವ ಲೋಕದ ಅಧಿಕಾರವನ್ನು ಹೊಂದಿರತಕ್ಕಂಥ ಯೇಸು ಸ್ವಾಮಿ ಒಂದು ಚಿತ್ರದಲ್ಲಿ ಇರಲಿಕ್ಕೆ ಸಾಧ್ಯವಾ? ಇಲ್ಲ ನನ್ನ ಪ್ರಿಯ ದೇವಜನರೇ, ಆತನು ನಿಂತಿರುವುದು ನಿನ್ನ ಹೃದಯದ ಬಾಗಿಲನ್ನ ಬಳಿಯಲ್ಲಿ. ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ನಿಂತಿದ್ದಾನೆ. ಆತನಿಗಾಗಿ ನೀನು ಬಾಗಿಲನ್ನು ತೆರೆ. ಆತನು ಆತ್ಮ ಸ್ವರೂಪನಾಗಿದ್ದಾನೆ, ಆತನು ಜೀವ ಸ್ವರೂಪನಾಗಿದ್ದಾನೆ, ಆತನು ಸತ್ಯ ಸ್ವರೂಪನಾಗಿದ್ದಾನೆ. ನೀನು ಬಾಗಿಲನ್ನು ತೆರೆಯುವುದಾದರೆ ಆತನು ಇದೇ ಕ್ಷಣದಲ್ಲಿ ನಿನ್ನ ಹೃದಯದೊಳಗೆ ಬರುತ್ತಾನೆ. ಗಿಡ ಮರಗಳನ್ನು ಸೃಷ್ಟಿಸಿರ್ತಕ್ಕಂಥ ದೇವರು ಆ ಗಿಡ ಮರದ ಕಾಯಿ, ಹಣ್ಣು, ಹೂಗಳನ್ನು ಅಪೇಕ್ಷಿಸುವುದಿಲ್ಲ. ಎಲ್ಲ ಜೀವಿಗಳಿಗೂ ಜೀವ ಕೊಟ್ಟಂಥ ಯೇಸು ಸ್ವಾಮಿ ಜೀವ ಬಲಿಯನ್ನು ಅಪೇಕ್ಷಿಸುವುದಿಲ್ಲ. ಆದರೆ ಆತನು ಬಯಸುವುದು ನಿನ್ನ ಹೃದಯ ಮಾತ್ರ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ರೋಮ 12:1 ಪ್ರಕಾರ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿ ನಮ್ಮ ಹೃದಯದ ಬಾಗಿಲನ್ನು ತೆರೆದು ಯೇಸು ಸ್ವಾಮಿಯನ್ನು ನಮ್ಮ ಹೃದಯದೊಳಗೆ ಈಗಲೇ ಸ್ವೀಕರಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸು ಸ್ವಾಮಿಯೇ ನಿಮಗೆ ಸ್ತೋತ್ರಪ್ಪ. ನೀವು ನಮ್ಮ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೀರಿ ದೇವರೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂದು ಅನೇಕ ಜನರು ದೇವ ನಿನ್ನನ್ನು ಅರಿಯದೆ ಎಲ್ಲ ಕಡೆ ಹುಡುಕುತ್ತಾ ಇದ್ದಾರೆ ಸ್ವಾಮಿ. ಅವರಿಗೆ ನಿಮ್ಮ ವಾಕ್ಯ ತಲುಪಲಿಕ್ಕಾಗುವಂತೆ ಸಹಾಯ ಮಾಡಿರಿ ಸ್ವಾಮಿ. ನೀನು ನಿಂತಿರುವುದು ಅವರ ಹೃದಯದ ಬಾಗಿಲಿನ ಎದುರುಗಡೆ ಎಂಬುದಾಗಿ ಅವರು ತಿಳಿದುಕೊಂಡು ದೇವ ನಿನಗಾಗಿ ಬಾಗಿಲನ್ನು ತೆರೆದು ನಿಮ್ಮನ್ನು ಅವರು ತಮ್ಮ ಹೃದಯದೊಳಗೆ ಸೇರಿಸಿಕೊಳ್ಳಲಿಕ್ಕೆ ಕೃಪೆ ಮಾಡು ಕರ್ತನೆ. ಅಪ್ಪ, ನಾವೆಲ್ಲರೂ ಇವತ್ತೇ ನಮ್ಮ ಹೃದಯದ ಬಾಗಿಲನ್ನು ತೆರೆಯುತ್ತೇವೆ ಸ್ವಾಮಿ. ನಮ್ಮ ಹೃದಯದೊಳಗೆ ಬಾ ಕರ್ತನೆ. ನಮ್ಮ ಹೃದಯದ ರಾಜನು ನೀನಾಗಿರು ಸ್ವಾಮಿ. ನಾವು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಜೀವ ಯಜ್ಞವಾಗಿ ನಿನಗೆ ಸಮರ್ಪಿಸಿಕೊಳ್ಳುತ್ತೇವೆ ದೇವ, ಯೇಸುವಿನ ನಾಮದಲ್ಲಿ ಆಮೆನ್.